ಮನೆಗೆ ದೇವರ ತಂದಾನಂದ್ರೆ ಪೂಜೆ ಮಾಡೋದಲ್ಲ, ಮಾಡಬೇಕದು. ನೀವು ಶ್ರೀಶೈಲಕ್ಕೆ ಹೋದರೂ ತೊಗೊಂಬರ್ತೀರಿ, ಕಾಶಿಗೆ ಹೋದರೂ ತೊಗೊಂಬರ್ತೀರಿ, ಲಚ್ಚಾನಕ್ಕೆ ಹೋದರೂ ತೊಗೊಂಬರ್ತೀರಿ, ಮುಗುಳ್ಕೋಡ್ಗೆ ಹೋದರೂ ತೊಗೊಂಬರ್ತೀರಿ. ಎಲ್ಲೆಲ್ಲಿ ಯಾವ್ಯಾವ ಪಂಡ್ರಾಪುರಕ್ಕೆ ಹೋದರೂ ಒಂದು ದೇವರ, ಹೌದಲ್ಲ ಹೌದಲ್ಲ. ಹಾಂ, ರಾಮೇಶ್ವರಕ್ಕೆ ಹೋದರೂ ಒಂದು ದೇವರ. ಒಟ್ಟು ಎಲ್ಲಿ ಹೋಗ್ತಿರ್ಲ ಅಲ್ಲೊಂದು ದೇವರ ತರತೀರಿ, ಹೌದಲ್ಲವ? ಅವ್ರು ತರ್ಲಿಕ್ಕೂ ನೀವರೇ ತರ್ತೀರಿ, ತಂದ ಜಗಲಿ ಮ್ಯಾಲೆ ಇಡ್ತೀರಿ, ಆದ್ರೆ ಪೂಜೆನೇ ಮಾಡೋದು. ಇಡೋದಟ್ಟ, ತರೋದು ಬಿಡೋದಲ್ಲ, ತಂದ ಇಡೋದು, ಪೂಜೆ ಮಾಡೋದಲ್ಲ. ಯಾಕಂದ್ರೆ ಸೌಡ ಇಲ್ಲ ನಿಮಗೆ. ಅವ್ನ ಪೂಜೆ ಭಾಳ ಇವ್ರನ್ಕ ಉಸಾಬರಿ ಮಾಡೋದಲ್ಲ ಪೂಜೆದ್ದು. ಅಟ್ಟು ಕೊಳಗೆ ಲಿಂಗ್ ಇದ್ರೆ ಅಷ್ಟು ಮಾಡ್ಕೋತಾರೋ, ಇಲ್ಲದ್ರೆ ಅದನ್ನೂ ಮಾಡ್ಕೊಡೋದಿಲ್ಲ. ಅದಾವಿಲ್ಲ ನೋಡ್ತಾನೆ ನಾ ಹಿಂದೆಗಡಿಸಿ ಬಂದು ಎದ್ದೆದ್ದು ಒಬ್ಬೊಬ್ರು ಕೊಳಗೆ ನೋಡೋದನಿ. ಪೂಜೆ ಮಾಡಕ್ಕನ್ಕ ನಿಮಗೆ ಆಗೋದಿಲ್ಲ, ಅವ್ರ ಅನ್ಕ ಮಾಡೋದಿಲ್ಲ. ಅವ್ರ ಕೆಲಸ ಅದಾವಂತ ಮುಂಜಾನೆ ಹೋಗ್ತಾರೆ. ನಿಮ್ಮ ಮನ್ಯಾಗ ನಿಮ್ಮ ಕೆಲಸ, ಸಾಲಿ ಮಕ್ಕಳನ್ನೆಲ್ಲ ಕಾನ್ವೆಂಟ್ ಕಳಿಸ್ಬೇಕು, ಎಲ್ಲ ಮಾಡಬೇಕು, ತಯಾರು ಮಾಡಬೇಕು, ಡಬ್ಬಿ ಕಟ್ಟಬೇಕು, ಇಟ್ಟು ವ್ಯವಸ್ಥೆ ಅದ್ರೊಳಗೆ. ಇದ್ರಾಗ ನಿಮ್ಮದು ಪರಿಸ್ಥಿತಿ ಇರ್ತೈತಿ. ಮುಂಜಾನೆ ಪೂಜೆ ಮಾಡೋಕ್ಕಾಗೋದಿಲ್ಲ. ನೀವೇನು ಮಾಡ್ತೀರಿ? ನೀವು ಭಾಳ ಶಾನ್ಯಾರು ಇರ್ತೀರಿ. ದೇವರಾರೇ ತಂದಾರಿ, ಪೂಜೆ ಮಾಡ್ಲಿಕ್ಕೆ ಬಿಡಕ್ಕೆ ಬರೋದಲ್ಲ ಅಂತೇಳಿ ಪೂಜೆ ನಿಮಗಾರೆ ಮಾಡೋಕ್ಕಾಗೋದಿಲ್ಲ. ನೀವು ಯಾರು ಹೇಳ್ತೀರಿ? ಏ ತಮ್ಮ, ಹುಡುಗರಿಗೆ ಇಟ್ಟಿರ್ತಾವ, ಪೂಜೆ ಮಾಡಕ್ಕೆ ಬರೋದಲ್ಲ, ಸಂಬಳ ತಗೊಳಕ್ಕೆ ಬರೋದಲ್ಲ, ಪೂಜೆ ಅವಾಗ ಮಾಡ್ತಾವೆ. ಏ ಪೂಜೆ ಮಾಡ, ಅವು ಪೂಜೆ ಅಂದ್ರೆ ಅವಕ್ಕೆ ಆಗೋದಿಲ್ಲ. ಅಲ್ಲಿ ಅವನ ನಾ ಪೂಜೆ ಅಂದ್ರೆ ಅಲ್ಲೇತಾರ, ನೀವು ಅವು ಕಂಚಿಗೆ ಹಾಕ್ತೀರಿ. ಪೂಜೆ ಮಾಡ್ತೀವಿಲ್ಲನೇ, ಮಾಡೋದಲ್ಲ ನಿನ್ನ ಡಬ್ಬಿ ಕಟ್ಕೊಡೋದಲ್ಲ. ಶಾಲೆಗೆ ಹೋಗಕ್ಕೆ ಟೈಮ್ ಆಕೈತಿ ನೋಡ, ಸ್ಕೂಲ್ ಬಸ್ ಬರ್ತೈತೆ. ಮತ್ತು 1, 2, 20 ದೇವರ ಇಟ್ಟಾರಿ. ಆ ಹುಡುಗ ಪೂಜೆ ಮಾಡಂದ್ರೆ ಹೆಂಗೆ ಮಾಡಬೇಕು? ಅವರು ಶಾನ ಇರ್ತಾರೆ. ಹಂಗಾದ್ರೆ ಮಾಡ್ತಾವೆ. ಡಬ್ಬಿ ಕಟ್ಟಿ ಕೊಡೋದಲ್ಲ ಅಂದ್ಕೊಳ್ಳೆ ಮಾಡತ್ತಿರ್ತಾವೆ. ಯಾಕಂದ್ರೆ ಶಾಲ್ಯಾಗ ಮಾಸ್ತರ್ ಬೈತಾರು ಬಸ್ ತಪ್ಪಿತ್ತಂದ್ರೆ. ಅದಕ್ಕಾಗಿ ಏನು ಮಾಡ್ತಾವೆ, ಹುಡುಗರು ಪೂಜೆ ಮಾಡ್ತಾವೆ. ಹೆಂಗೆ ಮಾಡ್ತಾವೆ ಅಂದ್ರೆ ದೊಡ್ಡದೊಂದು ಬೋಗಾನಿ ತಗೋತಾವ. ಹೌದಾ? ಒಂದೊಂದು ಎಲ್ಲಿ ಮಾಡ್ಕೊತ ಕುಂಡಿರ್ಬೇಕು. ಬೇಕಾದ್ರೆ ಒಂದು ಕೆಬ್ಬನ ಬುಟ್ಟಿ ದನಗಳಿಗೆ ನೀರು ಕುಡಿಸೋದು ಇರ್ತಾವಲ್ಲ, ಇಂಥದ್ದೊಂದು ಬುಟ್ಟಿ ತೊಗೊಂಡು ಬಡ ಅದ್ರಾಗ ನಳದಾನ ನೀರು ಅವು ಎಂಥವು ಇರ್ತಾವ ಹಾಕೋದೈತಿ. ಎಲ್ಲ ದೇವ್ರು ಅದ್ರಾಗ ಉಗಿದು ಬಿಡ್ತಾವೆ. ಅದು ಫೋಟೋರೇ ಇರಲಿ ಏನಾರ, ಎಲ್ಲ ದೇವ್ರ ಉಗಿದು ಬಡ ನೀರು ಸೋರಿ ಬಡಕನ ಅದ್ರ ಮೇಲೆ ಈ ಬತ್ತಿ ಗೊಜ್ಜಿ ಪೂಜೆ ಆಗ್ತಾವೆ. ಎಷ್ಟು ದೇವರು ಹೊಲದ ನಿಮ್ಮ ಶಿವಲಿಂಗ ಹಾಗೆ ಮಾಡಲಿಲ್ಲ, ದೇವರ ತಂದಾನೆ ಅಂತಂದ್ರೆ ಅದನ್ನು ಪೂಜೆ ಮಾಡಬೇಕು ಅಂಥೇಳಿ ದಿನಾನು ನಂದೀಶನನ್ನು ಪೂಜೆ. ಅದು ಮನಿತನ ಯಾವುದ್ರಿ? ಅದು ನಂದಿ ಧ್ವಜ ಮನೆ ಅಂತ. ನಾವ ನಂದಿ ಧ್ವಜ ಮನೆತನಕ್ಕೆ ನಂದಿ ಬಂದ, ಇವತ್ತಿಗೆ ಇದಕ್ಕೊಂದು ಕಳೆ ಬಂತು. ಈ ಮನೆತನಕ್ಕೆ ಒಂದು ಮಹತ್ವ ಬಂತು, ಊರಿಗೆ ಒಂದು ಕಿಮ್ಮತ್ ಗೌರವ ಬಂತು. ನಂದಿ ಜ್ವರಕ್ಕೆ ನಂದಿನ ಬಂದ. ಹಿಂಗಾಗಿ ದಿನಾಲು ಪೂಜೆ ಮಾಡೋದು ಅಷ್ಟೇ ಅಲ್ಲ, ಊರಾಗ ಜನ ದಿನಾಲು ಆ ದೇವಸ್ಥಾನಕ್ಕೆ ಬರಾಕತ್ತಿರು. ಕಟ್ಟಿ ಮೇಲೆ ಇಡುವಲ್ಲಕ್ಕ ಅದೊಂದು ಪೂಜ್ಯ ಸ್ಥಾನ ಆಯ್ತು. ಎಲ್ಲರೂ ಬರೋದು, ನಮಸ್ಕಾರ ಮಾಡೋದು. ಇವು ಅಲ್ಲಿ ಹೋಗ್ಬಿಡೋದು. ಮತ್ತೆ ಕುಂಡ್ರಿ ಶಿವಾಯ ನಮ್ಮ ಚಲವ ಇವ ಬಂದವ್ರನ್ನೆಲ್ಲ ಕರ್ಕೊಂಡು ಕುಂಡ್ರದು, ಭಜನೆ ಮಾಡಕ್ಕೆ ಹಚ್ಚೋದು. ಅವ್ರು ಹೋಗ್ಕೊಳೋದು ಕೂಡಲೇ ಇಲ್ಲೇ ಮನ್ಯಾಗ ಊಟ ಮಾಡಕ್ಕಿರಿ. ಹೇಳ ಬಡತನ ಐತಿ, ಆದರೂ ದಾಸೋಹ ನಡೆಸಿದ. ಅನಿವಾರ್ಯ ಇದ್ದದ್ದು ಗಂಜಿಯಾರೇ ಆಗಲಿ ಏನಾರ ಊಟಕ್ಕೆ ಕೊಟ್ಟ ಕಳಿಸುವಂಥ ವ್ಯವಸ್ಥೆ ಮಾಡಿದ. ದುಡ್ಯಾಕರೇ ಭಜನೆ ಮಾಡ್ಕೋತ ಕೂತಾ ಇದಾವು. ಅಪ್ಪಗೆ ಚಿಂತೆ ಚಲೋ ಆಗ್ತದೆ. ನೀವು ದಾಸೋಹ ನಡೆಸಿಬಿಟ್ಲ ಬಂದವ್ರು, ಬರ್ರಿ ಊಟ ಮಾಡ್ಕೊಂಡು ಹೋಗ್ಯಾರೆ ಬರ್ರಿ. ಮತ್ತು ಮಗ ಕರಿತಾನಂದ್ರೆ ಅವು ಇಲ್ಲಿ ಹೆಂಗತ್ತಾಳ, ಈ ಮಂದಿ ಬೇದ ಹೋಗ್ತಾರ. ಬರ್ರಿ ಒಂದು ಸ್ವಲ್ಪ ತೊಗೊಂಡು ಅನ್ನ ಆಟ ತೊಗೊಂಡು ಹೋಗ್ಯಾರೆ ಬರ್ರಿ, ಒಂದು ರೊಟ್ಟಿ ತಿನ್ನಾಕಿರ. ದಾಸೋಹ ನಡೆದು ಬಿಟ್ಟಿತ್ತು. ಮನಿ ಮಠ ಆಗ್ಬೇಕಾದ್ರೆ ಹಂಗೆ ಅನ್ರಿ. ಇವತ್ತು ಅದೊಂದು ಮನೆತನ, ಇವತ್ತು ಮಠ ಆಯ್ತು. ಆ ಹೆಸರು ಮೇಲೆ ಇಲ್ಲಿ ಹಳ್ಳಿಗೆ ಮಠ ಅದು ಅಂದ್ರೆ ಅವನ ತಾಕತ್ತೇನಿರ್ಬೇಕು, ಒಂದು ತಾಕತ್ತೇನು. ಮನೆತನ ಮಠ ಆಗಕ್ಕೈತಿ ಅಂದ್ರೆ ದಾಸೋಹ ಮಾಡುವಂಥ ವ್ಯವಸ್ಥೆ. ದಾಸೋಹ ನಡೀತು, ನಿತ್ಯ ಭಜನೆ, ಶಾಸ್ತ್ರ, ಪುರಾಣ. ಆ ನಂದಿನ ಒಂದು ಆರಾಧ್ಯ ದೈವ ಆಗಿಬಿಟ್ಟ. ಪೂಜೆ ಪುರಸ್ಕಾರ ಪ್ರಾರಂಭ ಆಗಿಬಿಟ್ಟು ಪುಣ್ಯಾತ್ಮರೇ. ಜನ ಬರೋದು ಹೋಗೋದು. ಇವನು ವೃತ್ತಿ ಬದಲಾತು. ಅವಂದ ಸಾಗಿ ಪ್ರಪಂಚ ವ್ಯವಹಾರ. ಈ ಸಂಸಾರದೊಳಗೆ ಬೀಳಬಾರದು ನಾನು. ಸಂಸಾರವೆಂಬುದು ಗಾಳಿಯ ಸೊಡರು.
ಏನು ಇಲ್ಲದ 2 ದಿನದ ಸಂಸಾರ ಇದು. ಏನದ ರೀ ಪ್ರಪಂಚದೊಳಗೆ, ಏನದ ಜೀವನದೊಳಗೆ, ನಾನು ನನ್ನದು ಅನ್ನೋದಷ್ಟ ಅದ. ಏನದ ಏನು ಇಲ್ಲದ 2 ದಿನದ ಸಂಸಾರ. ಅದಕ್ಕೆ ನಿಜಗೊಂಡು ವಿಷಮ ಸಂಸಾರವಿದನು ಕನಚಂದರಿ. ಇದು ವಿಷಮ ಸಂಸಾರದ. ಈ ಸಂಸಾರದಿಂದ ನಮ್ಮ ಮುಕ್ತಿ ಆಗಬೇಕು. ನಿಜವಾದ ನನಗೆ ತತ್ವಜ್ಞಾನ ಆಗಬೇಕು. ಬಂಧದ ಕೆಲಸ ಆಗಬೇಕು. ಮನುಷ್ಯ ಕುಲದ ಜನನದ ಲಾಭವಾವುದು ನಾನಾರೆಂದು ತಿಳಿಬೇಕು. ಈ ಪ್ರಪಂಚ, ಈ ವ್ಯವಹಾರ ಇನ್ಯಾವುದು ಬೇಡ ಅಂತೇಳಿ ಚಿಕ್ಕ ವಯಸ್ಸಿನೊಳಗೆ ಜ್ಞಾನದತ್ತ ಮುಖ ಆತು. ಅವಂದ ಆ ಜ್ಞಾನವನ್ನು ಕೊಡುವಂಥ ಒಬ್ಬ ಸದ್ಗುರು ಬೇಕು. ಆ ಮುಕ್ತಿಯನ್ನು ಕೊಡಬೇಕಾದ್ರೆ ಒಬ್ಬ ಸದ್ಗುರು ಬೇಕು. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದೆ ಮುಕ್ತಿ. ಅವಂತಾನು ಶಿವಲಿಂಗ ತಾನು ಚಿಕ್ಕ ವಯಸ್ಸಿನೊಳಗೆ ಅದ್ಭುತವಾಗಿರುವಂಥ ಜ್ಞಾನವನ್ನು ಪಡಿಬೇಕು. ಮಾನವ ಜನ್ಮದ ಸಾರ್ಥಕೆಯನ್ನು ಪಡಿಬೇಕು. ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮ ಬೇಕೇ. ಕೇಳ್ತಾರೆ, ಮುಕ್ತಿಯನ್ನು ಪಡೆದಿದ್ದರೆ ಈ ಜನ್ಮ ಮಾಡೋದೇನದ ರೀ? ಮನುಷ್ಯ ಜನ್ಮ ಬಂದದ ಮುಕ್ತಿಯನ್ನು ಪಡೆಯಾಕ, ಮೋಕ್ಷವನ್ನು ಪಡೆಯಾಕ, ನಾನಾರೆಂದು ತಿಳುವಳಿಕೆ ತಿಳ್ಕೊಳಕ. ಅದನ್ನು ತಿಳಿಸಬೇಕಾದ್ರೆ ಅದು ನಮ್ಮಿಂದ ಅಲ್ಲ, ಸಾರಿ ಚೆಲ್ಲಿದೆ ಮುಕ್ತಿ. ಗುರು ತೋರಿಸದಲ್ಲದೆ ಕಾಣಿಸ. ಲವಲವಿಕೆ ಚಲೋ ಆತ. ನನಗೆ ಗುರು ಬೇಕು. ಗುರುವಿನ ಉಪದೇಶ ಇಲ್ಲದ, ಗುರುವಿನ ಆಶೀರ್ವಾದ ಇಲ್ಲದ, ಮಸ್ತಕದ ಮೇಲೆ ಹಸ್ತ ಸ್ಪರ್ಶ ಇಲ್ಲದ ನನ್ನ ಜೀವನ ನಿರರ್ಥಕ ಅಂಥೇಳಿ ಮನದೊಳಗೆ ಗುರುವಿನ ಹುಡುಗಾಟ ಪ್ರಾರಂಭ ಆಯಿತು. ತಂದೆ ತಾಯಿಗಳ ಮುಂದೆ ಹೋದ. ಅಪ್ಪನಿ ಕೇಳ್ಬೇಕಲ್ಲ ಅವ್ವ ಅಪ್ಪಂತ. ತಂದೆ ತಾಯಿಗಳ ಮುಂದೆ ಹೋಗಿ ನಮಸ್ಕಾರ ಮಾಡಿ ಅಂತಾನ, ನನ್ನ ಜೀವನದ ಸಾಫಲ್ಯ ಆಗಬೇಕಾಗ್ಯದ. ಮಾನವನಾಗಿ ಹುಟ್ಟಿ ಬಂದೇಲೆ ಮುಕ್ತಿಯನ್ನು ಪಡಿಬೇಕಾಗ್ಯದ. ಅದಕ್ಕಾಗಿ ನೀವು ಅಪ್ಪನಿ ಕೊಟ್ರೆ, ನೀವು ಅಪ್ಪನಿ ಕೊಡ್ರಿ. ನನಗೇನು ಅಂದ್ರೆ ಅಂಥ ಒಳ್ಳೆಯ ಸದ್ಗುರು ನನಗೆ ಬೇಕಾಗ್ಯದ. ಅಂಥ ಸದ್ಗುರುವಿನ ಮುಕ್ತಿಗೆ ಮೂಲ ಗುರು ಕೃಪಾ, ಅವನ ಕೃಪೆ ಆಗಬೇಕಾಗ್ಯದ. ಅದಕ್ಕಾಗಿ ಅಂಥ ಗುರುವಿನನ್ನು ನಾನು ಹುಡುಕಾಡಬೇಕಾಗ್ಯದ. ಅದಕ್ಕಾಗಿ ನೀವು ಅಪ್ಪನೇ ಕೊಡ್ರಿ. ನಾವಂತೂ ದಿವಸ ಊರು ಬಿಟ್ಟು ನನಗೆ ಬೇಕಾಗಿರುವಂಥ ಒಳ್ಳೆಯ ಗುರುವಿನ ನಾವು ಹುಡುಕಾಡಕ್ಕೆ ಹೋಗ್ತೀನಿ ಅಂತ ನೀವು ಅನ್ಬೋದು. ಅಲ್ರಿ, ಶಿವನ ಅವತಾರತ್ತ ಇಟ್ಟು ದಿವಸ ಹೇಳ್ಕೊತ ಬಂದರಿ. ಶಿವನ ಅವತಾರ ಶಿವಲಿಂಗೇಶ ಅಂತ ಹೇಳ್ತೀರಿ, ಅವಗೂ ಗುರು ಬೇಕೇನ್ರಿ? ಬೇಕು. ಗುರು ಬೇಕವ್ವ ತಂಗಿ, ಗುರು ಬೇಕು. ಸಿದ್ಧಾರೂಢ ಶಿವನ ಅವತಾರ, ನಾಗಲಿಂಗ ಶಿವನ ಅವತಾರ, ಸಿದ್ಧಲಿಂಗ ಶಿವನ ಅವತಾರ, ಮಡಿವಾಳಪ್ಪ, ಶಿಶುನಾಳ ಶರೀಫ, ಇವರೆಲ್ಲ ಪರಮಾತ್ಮನ ಅವತಾರ ಇದ್ದರು. ಇವರು ಗುರುವಿಗಾಗಿ ಹುಡುಕಾಟ ಮಾಡಿದರು. ಸಿದ್ಧಾರೂಢ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಒಳ್ಳೆಯ ಗುರು ಸಿಗಬೇಕು ಅಂತ ಹೇಳಿ 1 ದಿವಸ ಅಲ್ಲ, 2 ದಿವಸ ಅಲ್ಲ, 12 ವರ್ಷ ಗುರುವಿನ ಹುಡುಕಾಡ್ಯಾನ. ಹೌದಲ್ಲ? 1 ದಿವಸ ಅಲ್ಲ, 2 ದಿವಸ ಅಲ್ಲ, 12 ವರ್ಷ ಗುರುವಿನ ಹುಡುಕಾಡ್ದ. ಶಿವನ ಅವತಾರಿ, ಜಗತ್ತನ್ನು ಉದ್ಧಾರ ಮಾಡಕ್ಕೆ ಬಂದಿರುವಂಥ ಪರಾವತಾರಿ. ಆದರೂ ಅವನು ಏನು ಮಾಡಿದ ಅಂದರೆ ಒಬ್ಬ ಗುರು ಬೇಕಂತೇಳಿ ಗುರುವಿನ ಹುಡುಕಾಡಿದ. ನೀವು ತಿಳ್ಕೊಂಡಿರಲಿಲ್ಲ, ದೇವರು ರಾಮ ಕೃಷ್ಣ, ರಾಮ ಕೃಷ್ಣ ಪರಮಾತ್ಮನ ಅವತಾರ ಆಗಿದ್ರು. ಅವ್ರಿಗೂ ಗುರು ಬೇಕು, ಜಗತ್ತಿಗೆ ತಿಳಿಸ್ಕೊಡ್ಬೇಕಾಗ್ತದೆ. ಅದಕ್ಕಾಗಿ ಶಿವನ ಅವತಾರ ಆಗಿದ್ರು. ಗುರುವಿಗೆ ಶರಣಾಗತನಾಗಿ ಗುರುವಿನ ಆಶೀರ್ವಾದ ಪಡಿಬೇಕೆಂಬ ಹಂಬಲದಿಂದ ರಾಮಚಂದ್ರ ಪ್ರಭು ಅವಗೂ ಗುರು ಅದಾನ್ರಿ. ಯಾರ್ರಿ? ನಿಮಗೆ ಗೊತ್ತೇ ಇರಂಗೆ ಕಾಣೋದಿಲ್ಲ ಇದು. ರಾಮನ ಗುರು ಯಾರ್ರಿ? ಶ್ರೀರಾಮನ ಚಂದ್ರ ಪ್ರಭು ಅಂತೀವ, ಅಯೋಧ್ಯದ ಅರಸ ಅಂತೀವಲ್ಲ. ಮೂಲಕದೊಳಗೆ ಪೂಜ್ಯತನಾಗಿರುವಂಥ ರಾಮಚಂದ್ರ ಪ್ರಭುವಿಗೆ ವಶಿಷ್ಠ ಅಂತ ಗುರು ಅದ. ಅವರು ಒಬ್ಬ ಗುರುವಿನ ಮಾಡ್ಕೊಂಡ ದೇವರು ಅಂತೀವಿ. ಶ್ರೀಕೃಷ್ಣ ಪರಮಾತ್ಮ ಜಗದ್ಗುರು ಅನಿಸೊಂದವ. ಅಬ್ಬಾ, ಹೌದಲ್ಲ? ಒಂದೇ ಜಗದ್ಗುರು ಶ್ರೀಕೃಷ್ಣ ಪರಮಾತ್ಮ ಜಗದ್ಗುರು ಅನುಸಂಧಾನ. ಆದರೆ ಅವಗೂ ಒಬ್ಬ ಗುರು ಅದಾನ.
ಅವನು ಗುರುವಿನ ಸೇವೆ ಮಾಡ್ಯಾನ, ಅವನು ಗುರುವಿನದು ಉಪದೇಶ ಪಡೆದಾನ. ಅವ ಯಾರ್ರಿ? ಸಾಂದೀಪ್ಯ ಅಂತ ಗುರುಗಳು. ಗುರು ಇಲ್ಲದ ಎಂಥಪ್ಪರಿಗೆ ಮುಕ್ತಿ ಸಮನಿಸೋದು ನಮ್ಮ ಶಾಸ್ತ್ರ ಹೇಳ್ತದ. ಯಾರೇ ಇರಲಿ, ಬೇಕಾದಷ್ಟು ದೊಡ್ಡವ ಇರು, ಶ್ರೀಮಂತ ಇರು, ಏನೇ ಇರು, ನಿನ್ನ ಜೀವನದೊಳಗೆ ಗುರು ಇಲ್ಲದ ನೀ ಏನು ಮಾಡಿದ್ರು ನಿಷ್ಪ್ರಯೋಜನ. ಹೌದಾ? ನಿಷ್ಪ್ರಯೋಜನ. ಕೇಳಿರ್ಬೇಕು ನೀವು, ನಾಮದೇವ ಅಂತ ದೊಡ್ಡ ಸಂತ ಆಗಿ ಹೋದ. ನಾಮದೇವ ಮಹಾರಾಷ್ಟ್ರದೊಳಗೆ ಅವರೆಲ್ಲರೂ ಏನು ಮಾಡಿದ್ರು ಅಂತ ಕೇಳಿದ್ರೆ, ನಾಮದೇವ, ಜ್ಞಾನದೇವ ಎಲ್ಲ ಸಂತರು ಕೂಡ್ಕೊಂಡು ಒಮ್ಮೆ ಭಕ್ತ ಕುಂಬಾರನ ಮನೆಗೆ ಹೋದ್ರೆ. ಎಲ್ಲರೂ ಗೋರಾ ಕುಂಬಾರನ ಮನೆ ಭಕ್ತಿಯೊಳಗೆ ಸಂತರೆಲ್ಲ ಕೂಡಿ ಗೋರಾ ಕುಂಬಾರನ ಮನೆಗೆ ಹೋದರು. ಭಕ್ತ ಕುಂಬಾರನ ಮನೆಗೆ ಹೋದರು. ಅಲ್ಲಿ ಪ್ರಸಾದ ವ್ಯವಸ್ಥೆ ಇತ್ತು, ಊಟದ ವ್ಯವಸ್ಥೆ ಇತ್ತಲ್ಲ. ಆ ಟೈಮ್ದೊಳಗೆ ಒಬ್ಬ ಸಂತ ಎದ್ದು ನಿಂತು ಹೇಳಿದ, ನೀನು ಕುಂಬಾರ, ನೀನು ಅದರೊಳಗೆ ಭಕ್ತ ಕುಂಬಾರ. ಕುಂಬಾರನ ಕೆಲಸ ಏನ್ರಿ? ಮಣ್ಣು ತುಳಿದು ಮಣ್ಣಿನ ಗಡಿಗೆ ಮಾಡಿ ಸುಟ್ಟು ಗಡಿಗೆ ಮಾಡುವಂಥದ್ದು. ನಿಂದು ಗಡಿಗೆ ಮಾಡ್ತಿ, ಗಡಿಗೆ ಸುಟ್ಟಾವ, ಕರೆಕ್ಟ್ ಸುಟ್ಟಾವಿಲ್ಲೋ ಅಂತ ಹೇಳಿ ಪರೀಕ್ಷೆ ಮಾಡವ ಯಾರಿಗೆ? ಕುಂಬಾರಗ ಗೊತ್ತಾಕವು. ನೀವು ತಗೋಬೇಕಾದ್ರೆ ಕಟ್ ಬಡ್ದ ತಗೋತಿರ್ಲಿ, ಅವು ಸುಟ್ಟಾವೋ ಇಲ್ಲೋ. ಹಂಗೆ ಅದರೊಳಗೆ ಭಕ್ತ ಒಬ್ಬ ಹೇಳ್ತಾನ, ಸಂತ ಅಂತಾನ, ಏ ಕುಂಬಾರ, ನೀ ಭಾಳ ಶಾನೆ ಅದದಿ, ಗಡಿಗೆ ಸುಟ್ಟಾವೋ ಬಿಟ್ಟಾವೋ ಅಂತ ಗೊತ್ತು ಮಾಡವ ನೀನ ಅದದಿಪ್ಪ. ಆ ಮಣ್ಣಿನ ಗಡಿ ಬಿಡು. ಏನು ಮಣ್ಣಿನ ಗಡಿ? ಇವು ಮಣ್ಣಿನೂ ಅಲ್ಲ, ಇಲ್ಲೇನು ಕೂತಾವಲ್ಲ, ಇವು ಮಣ್ಣಿನ ಗಡಿಗೆನ. ಪೃಥ್ವಿ, ಆಪ್, ತೇಜು, ವಾಯು, ಆಕಾಶ, ಇದರಿಂದ ಕೂಡಿದ್ದು ಮಣ್ಣಿನ ಕಾಯ. ಮಣ್ಣಿಂದ ಕಾಯ, ಮಣ್ಣಿಂದ ಅವಂತಾನೆ. ಏ ಕುಂಬಾರ, ಘೋರ ಕುಂಬಾರ, ಆ ಮಣ್ಣಿನ ಗಡಿಗೆ ಬೇಡ, ಇಲ್ಲೇನು ನಾವು ಚಲೋ ಅಂತೇನು ನಾವು ಎಲ್ಲ ಸಂತರು ಕುಂತೀವಲ್ಲ, ಇದ್ರಾಗ ಯಾವ ಸುಟ್ಟಾವು ಬಿಟ್ಟಾವು ನೋಡು ಅಂದಂತಾವು. ಇದ್ರಾಗ ಯಾವ ಸುಟ್ಟಾವು ಬಿಟ್ಟಾವು ನೋಡು ಅಂದ ಕೂಡಲೇ ಅವಂದ, ಅಷ್ಟು ದೊಡ್ಡವ ಇಲ್ರಿ ನಾನು, ವಿನಯ. ಕುಂಬಾರ ಅಂತಾನ, ಅಷ್ಟು ದೊಡ್ಡವ ನಾ ಇಲ್ಲ, ನೀ ದೊಡ್ಡವ ಸಣ್ಣವ ಬೇಕಿಲ್ಲಪ್ಪ, ನಿನಗೆ ಪರೀಕ್ಷೆ ಮಾಡುವ ತಾಕತ್ತದ, ನೀ ಪರೀಕ್ಷೆ ಮಾಡಿ ನೋಡು ಅಂತ ಹೇಳಿದ ಕೂಡಲೇ ಮಣ್ಣಿನ ಗಡಿಗೆ ಬಡಿಗೆ ಒಂದು ಕಟ್ಟಿಗೆ ತೊಗೊಂಡ. ಆ ಕಟ್ಟಿಗೆ ತೊಗೊಂಡು ಎಲ್ಲರನ್ನ ಬಡ್ಕೊತ ಬರಾಕೈತದ. ಯಾರನ್ನ? ಸಂತರ್ನ. ಜ್ಞಾನದೇವ, ನಾಮದೇವ, ದೊಡ್ಡ ದೊಡ್ಡ ಸಂತರು ಅದಾರ, ತುಕಾರಾಮ್ ಎಲ್ಲರೂ ಅದಾರ. ಪಾಂಡುರಂಗ ವಿಠಲ, ಪಾಂಡುರಂಗ ವಿಠಲ ಅಂತ ಅವ್ರಂತಾರ. ಅವ್ರನ್ನೆಲ್ಲ ಹಿಂಗೆ ಬಡಿಗೆಯಲ್ಲೇ ಬಡ್ಕೊತ ಬಂದಾಗ ಎಲ್ಲರೂ ವಿಠಲ ವಿಠಲ ಪಾಂಡುರಂಗ ಅಂದ. ನಾಮದೇವ್ ಕೂತಿದ್ದ. ಅವನ ಕಡೆ ಬಂದರು. ಆ ಬಡಿಗೆ ತೊಗೊಂಡು ಅವನ ತಲೆಗೆ ಹಿಂಗೆ ಬಡಿಯಮಿದ್ದ. ಅಂದ ಇವ್ ನಾಮದೇವ್. ಸರಿ ದೂರ, ನನ್ನ ಪರೀಕ್ಷೆ ಮಾಡಕ್ಕೆ ಬಂದದಿ ಅಂದಿವ. ನಾಮದೇವ್, ನನ್ನ ಪರೀಕ್ಷೆ ಮಾಡಕ್ಕೆ ಬಂದದಿ. ಅವ್ರನ್ನೆಲ್ಲ ಬೇರೆ, ನಾನೇ ಬೇರೆ. ಅವರೆಲ್ಲ ಬೇರೆ, ನಾನೇ ಬೇರೆ. ನನ್ನ ಪರೀಕ್ಷೆ ನಾ ಸುಟ್ಟಾನಿ ಬಿಟ್ಟಾನೆ ತಿಳಿದಿ. ನಾ ಯಾರ ತಿಳಿದೀನಿ? ಇದು ಒಳಗೆ ಪಕ್ಕ ಸೇರಿತ್ತು. ನಾಮದೇವ, ನಾ ಯಾರೇ ತಿಳಿದಿ? ನನ್ನೇನು ಪರೀಕ್ಷೆ ಮಾಡ್ತೀವಿ? ನಾನು ಸಾಕ್ಷಾತ್ ಪಾಂಡುರಂಗ ಪರಮಾತ್ಮನ ಕೂಡ ದಿನಾಲು ಊಟ ಮಾಡ್ತೀನಿ. ನೀವು ಹೆಂಗೆ ನೀವು ಕೂಡಿ ಮಾಡ್ತೀವಲ್ಲ, ಹಂಗೆ ಇಬ್ಬರು ಕೂಡಿ ಊಟ ಮಾಡ್ತೀವಿ ಅಂತ ನಾಮದೇವ. ಪಾಂಡುರಂಗನು ಕೂಡ ಪ್ರತ್ಯಕ್ಷ ಒಂದ ತಾಟ್ನಾಗ ಊಟ ಮಾಡ್ತೀವಿ. ಇಬ್ಬರು ಕೂಡಿ ಪಗಡೆ ಆಟ ಆಡ್ತೀವಿ. ಇಬ್ಬರು ಕೂಡಿ ನಾವು ಸ್ವತಃ ಕುಂತು ಮಾತಾಡ್ತೀವಿ. ಇಬ್ಬರು ಕೂಡಿ ವಾಕಿಂಗ್ ಮಾಡ್ತೀವಿ. ಇಬ್ಬರು ಕೂಡಿ ನಾವು ಹಿಂಗೆಲ್ಲ ಸರಳವಾಗಿರುವ ಹೊತ್ನಾಗ ನನ್ನೇನು ಪರೀಕ್ಷೆ ಮಾಡ್ತೀವಿ? ಸುಟ್ಟೈತಿಲ್ವ ಅಂದ ಕೂಡಲೇ ಕುಂಬಾರ ಅಂದ, ಕೈ ಮುಗದ ಅಂದ, ಇದು ಒಂದ ಸುಟ್ಟಿಲ್ಲ, ಎಲ್ಲ ಸುಟ್ಟವ್ರಿ ಅಂತ. ಇದು ಒಂದ ಸುಟ್ಟಿಲ್ಲ, ಎಲ್ಲ ಸುಟ್ಟವ್ರಿ ಅಂದ್ರೆ ಭಾಳ ಸಿಟ್ಟಿಗೆ ಬಂದ. ಯಾಕೆ ಸುಟ್ಟಿಲ್ಲ ಅವತ್ತು ಕೇಳಿದ ಕೂಡಲೇ ಕುಂಬಾರ ಅಂದ, ನಹಿ ಗುರು ಕ ಬಚ್ಚ ಓಬಿ ಕಚ್ಚಾರೆ ಕಚ್ಚ ಅಂದ. ಇದು ಗುರುವಿನ ಹಸ್ತ ಮುಟ್ಟಿಲ್ಲ. ಇದಕ್ಕೆ ಇಲ್ಲೇ ಪಾಂಡುರಂಗನ ಕೂಡ ಮಾತಾಡು, ಅವನು ಕೂಡ ಪಗಡೆ ಆಡು, ಚಕ್ಕಾರೆ ಆಡು, ಅದು ದೊಡ್ಡದಲ್ಲ. ನಿನಗೆ ಗುರುವಿನ ಹಸ್ತ ನಿನ್ನ ಮಸ್ತಕಕ್ಕೆ ಮುಟ್ಟಿಲ್ಲ, ಕಿವಿ ಒಳಗೆ ಉಪದೇಶ ಆಗಿಲ್ಲಲ್ಲ, ನೀ ಯಾವ ದೇವರು ಕೂಡ ನಿನ್ನ ಪಾಂಡುರಂಗಗೂ ಗುರು ಅದಾನು ಅಂದವ. ಅವಗೂ ಗುರು ಅದಾನ, ದೇವತೆಗಳಿಗೆ ವಿಷ್ಣುಗೂ ಗುರು ಅದಾನ, ಕೃಷ್ಣಗೂ ಗುರು ಅದಾನ. ಮತ್ತು ನಿನಗೆ ಗುರು ಇಲ್ಲ ಅಂದ್ರೆ ನೀ ಕಚ್ಚ ಪಕ್ಕ ನೈ. ಬರೋಬರ ಐತಿಲ್ಲ ನೈ.
ಪಕ್ಕ ಅಲ್ಲ, ನೀ ಸುಟ್ಟೇ ಇಲ್ಲ ಅಂದ ಕೂಡಲೇ ಸುಟ್ಟು ಬಂತ ಅವಾಗ. ಏನಂದು ಪಾಂಡುರಂಗರು ಕೂಡ ಇದ್ದಾವನು ಸುಟ್ಟಿಲ್ಲ ಅಲ್ಲ, ಹೋಗಿ ಪಾಂಡುರಂಗನ ಕೇಳೋಗಂದ. ಹೊಡ್ಕೊತ ಪಂಡ್ರಾಪುರಕ್ಕೆ ಬರ್ತದ ನಾಮದೇವ. ಬಂದ ಅಪಮಾನ, ನನಗೆ ಅಪಮಾನ ಆಯ್ತು, ಸಂತರೊಳಗೆ ಅಪಮಾನ. ನೈ ಗುರುಕ ಬಚ್ಚ ಹೋಗಿ ಕಚ್ಚಾರೆ ಕಚ್ಚ, ನಾ ಇನ್ನೂ ಕಚ್ಚಾನ ಅದಾನೆ ಅಂತ ಸುಟ್ಟಿಲ್ಲ ಅಂತ ನಿನ್ನ ಕೂಡ ಮಾತಾಡ್ತಾನೆ ದೇವ್ರಿಗೆ ತಾನೆ ಪಾಂಡುರಂಗ. ಪಾಂಡುರಂಗ ವಿಠಲ ನಿನ್ನ ಕೂಡ ಮಾತಾಡ್ತಾನೆ, ಊಟ ಮಾಡ್ತಾನೆ, ಇಷ್ಟೆಲ್ಲ ಮಾಡಿದ್ರು ನಾ ಇನ್ನೂ ಕಚ್ಚ. ಯಾರು ಹೇಳಿದ್ರು ಅಂದವ. ಅದ ಹಿಂಗೆಲ್ಲ ಅದ ಕಚ್ಚಾನ ಅಂದ. ಹೌದು ನೀ ಕಚ್ಚಾನ ಅದದಿ, ನೀ ಪಕ್ಕ ತಂದಾನೆ ಅಂದ ಅವನು ದೇವ್ರ. ನೀ ಅಂದವ ನಿನಗೆ ಪಕ್ಕ ನೀನೇ ತಿಳ್ಕೊಂಡ, ನೀನ ಪಕ್ಕ ಕಚ್ಚ ಅದದಿ. ಮತ್ತು ನಾನು ನಿನ್ನ ಕೂಡ ಮಾತಾಡ್ತಿರ್ಬೇಕು, ಊಟ ಮಾಡ್ತಿರ್ಬೇಕು. ಪಕ್ಕ ಇಲ್ಲ ಕಚ್ಚ. ಮತ್ತು ನಾ ಪಕ್ಕ ಯಾವಾಗ ಆಗ್ತಾನು? ಗುರುವಿನ ಹಸ್ತ ನಿನ್ನ ಮಸ್ತಕ ಯಾವಾಗ ಮುಟ್ತೈತಿ ಆಗ ಪಕ್ಕ ಹಾಕಿ ಅನ್ಕತಕ ನೀ ಕಚ್ಚ ಅಂದ. ಮತ್ತು ನಾ ಹೆಂಗೆ ಮಾಡಲಿ ಅಂದ್ರೆ ಹೋಗಿ ಗುರುವಿನ ಮಾಡ್ಕೊ. ಮತ್ತೇನು ಮಾಡ್ತೀವಿ? ಗುರುವಿನ ಮಾಡಕೊ. ಮತ್ತು ಎಲ್ಲದನು ಗುರು? ಹೋಗು, ಅಲ್ಲಿ ಈಶ್ವರ ದೇವಸ್ಥಾನ ಅದ. ಆ ದೇವಸ್ಥಾನದೊಳಗೆ ಒಬ್ಬ ಮಹಾತ್ಮ ಅದಾನ, ವಿಶೋಬಾ ಕೇಸರಿ ಅಂತ ಒಬ್ಬ ಮಹಾತ್ಮ ಅದಾನ. ಅವನು ನಿನ್ನ ಗುರು ಅಕ್ಕನು ಹೋಗಂದವ. ನಾ ಇನ್ನೂ ಕಚ್ಚಾನ ಅಂದವ. ಆಗ ಯಾವ ದೇವ್ರು ಕೂಡ ಮಾತಾಡಿ ಏನು ಪ್ರಯೋಜನ ಇಲ್ಲಪ್ಪ, ನಾ ಕಚ್ಚಾ ಅದ ನೆನ್ಕೋತ ಗುರುವಿನ ಮಾಡ್ಕೋಬೇಕಂತ ಅಲ್ಲಿ ಹೋಗಿ ದೇವ್ರ ಕೋಡಿ ಅದು ದೇವ್ರ ರೂಮ್ದಾಗ ಹೋಗಿ ನೋಡ್ತಾನ. ಗುಡಿಯಾಗ ಅದು ಸ್ವಾಮಿ ವಿಶೋಬಾ ಕೇಸರಿ, ಅವ ಸ್ವಾಮಿ, ಇವನು ಗುರು ಆಗವ. ಅವ ಏನು ಮಾಡಿದಂದ್ರೆ ಲಿಂಗದ ಮ್ಯಾಲ ಕಾಲಿಟ್ಟು ಮನಗಿದ್ದವ. ಲಿಂಗದ ಮ್ಯಾಲ ಕಾಲಿಟ್ಟು ಮನಗಿದ್ದ. ನಾಮದೇವ್ ಅಂದ, ಇದು ನನ್ನ ಗುರು, ಇದು ನನ್ನ ಗುರು. ಲಿಂಗ ಅಂದ್ರೆ ದೇವರು, ಲಿಂಗದ ಮ್ಯಾಲ ಇವ ಕಾಲಿಟ್ಟಾನಂದ್ರೆ ಏನು ಇವ್ ಗುರುವಿನ ತಲೆ ಕೆಟ್ಟೈತು. ನಾನೇನು ಹೇಳಿ ಕಳಿಸ್ಯಾನಲ್ಲ, ಅವನು ತಲೆ ಕೆಟ್ಟೈತು ಅಂದವ. ದೇವ್ರ ಮೇಲೆ ಕಾಲಿಟ್ಟಾವ ಹೆಂಗೆ ಗುರು ಹಾಕ? ದೇವ್ರ ತಲೆ ಮೇಲೆ ಇಟ್ಕೊಳ್ಳೋ ದೇವ್ರ ಹೋಗಿ ಅದ್ರ ಮೇಲೆ ಇವ್ ಕಾಲಿಟ್ಟಾನಂದ್ರೆ ಯಪ್ಪ ಇದೆಂತ ಕಾಲು ಬತ್ತು ಅಂದವ. ಆದ್ರೆ ಯಾರು ಹೇಳ್ಯಾರ್ರಿ? ದೇವ್ರ ಹೇಳ್ಯಾನಲ್ಲ ಆಗ್ಬೇಕಂತ ಹೇಳಿ. ಮತ್ತೆ ನಿರ್ವಾಹ ಇಲ್ಲ, ಗುರು ದೇವ್ರು ಹೇಳಿ ಕಳಿಸ್ಯಾನ ಅಂತೇಳಿ ಅಜ್ಜ ಅಂದವಾಗ. ಸ್ವಾಮಿ ಅಜ್ಜ, ಗುರುವೇ ನಿನಗೆ ಅರಿವು ಇದೆಯಾ ಅಂದ ಮನಸ್ಸಿನಾಗ. ಯಪ್ಪ ಮನಸ್ಸಿಲ್ಲ ಕರೆ ದೇವ್ರು ಹೇಳ್ಯಾಡ. ಗುರುವೇ ಅಂದ ಅವ. ಕೇಳಿಸೋದವ್ರಿತ್ತು. ಯಾರಪ್ಪ ನೀನು ಅಂದ ಮುದುಕ. ಅಜ್ಜ ಗುರು. ಯಾರಪ್ಪ ಅಂದ್ರೆ ನಾನು ನಾಮದೇವ. ಇನ್ನ ಬಿಟ್ಟೇ ಇಲ್ಲ ಒಳಗೆ ಸೊಕ್ಕ. ಪಾಂಡುರಂಗಡ ಮಾತಾಡ್ತಾನೆ, ಅವನ ಕಳಿಸ್ಯಾರ. ಎದಕ್ಕೆ ಕಳಿಸ್ಯಾರ? ನೀ ಗುರು ಅತ್ತ, ನಾನಿನ್ನು ಶಿಷ್ಯ ಅತ್ತ, ನನ್ನ ಶಿಷ್ಯನ ಮಾಡ್ಕೊ ಅಂದ. ಮಾಡ್ಕೊಡ್ದಾದ್ರೆ ಮಾಡ್ಕೊಳ್ಳ ಅಂದೆವು. ನೀ ಮಾಡ್ಕೋಲ್ಯಾಕರೆ ನೀ ಅಂತ ಗುರು ದೇವ್ರ ಮ್ಯಾಲ ಲಿಂಗದ ಮ್ಯಾಲ ಕಾಲು ಇಟ್ಟದಿ, ನೀ ಅಂತ ಗುರು ಅಂದ. ನನಗೆ ಗೊತ್ತಿಲ್ಲಪ್ಪ, ವಯಸ್ಸಾಗೈತಿ, ಲಿಂಗದ ಮ್ಯಾಲ ಕಾಲು ಇಟ್ಟಿದ್ದು ಗೊತ್ತಿಲ್ಲ. ಅಕಸ್ಮಾತ್ ಲಿಂಗದ ಮೇಲೆ ನಾ ಕಾಲು ಇಟ್ಟಿದ್ದೆ ಅಂದ್ರೆ ಆ ಕಾಲು ತೆಗೆದು ಬೇರೆ ಕಡೆ ನೀನೇ ಎಬಿಸಿಡು, ನನಗೆ ಶಕ್ತಿ ಇಲ್ಲ ಅಂದವ. ಅವಂದ ನಾ ದೇವ್ರು ಕೂಡ ಮಾತಾಡವ, ಇವನು ಕಾಲು ಮುಟ್ಟಬೇಕಾ? ಎಷ್ಟು ಅಭಿಮಾನ ರೀ ಅದು. ನಾ ದೇವ್ರು ಕೂಡ ಮಾತಾಡಿ ಆದರೆ ದೇವ್ರೇ ಹೇಳ್ಯಾನು. ಅದೊಂದು ಐತ್ಲೆ ಹಂಚಿಕೆ. ದೇವ್ರೇ ಹೇಳ್ಯಾನು ಆಗಲಿ ಅಂತೇಳಿ ಆ ಕಡೆ ಮಂದಿ ನೋಡಿದ. ಮಂದ್ಯಾಗ ಸ್ವಾಮಿಗಳ ಕಾಲು ಮುಟ್ಟಾಕ ನಾಚ್ತಾರೆ. ಮಂದ್ಯಾಗ ಸ್ವಾಮಿಗಳ ಕಾಲು ಮುಟ್ಟಾಕ ನಾಚ್ತಾರೆ. ನಮಸ್ಕಾರ ರೀ ಸ್ವಾಮಿಗಳು ಅತ್ತಾರ ನಮಗೂ. ಆ ಕಡೆ ನೋಡಿದ, ಯಾರು ನೋಡಬಾರ್ದು ಅಂತೇಳಿ ಯಾರೂ ಇಲ್ಲ ಅಂದವನು. ಆ ಕಾಲು ತೆಗದ